ದೆಹಲಿ ಸ್ಫೋಟದ ತನಿಖೆ ಚುರುಕುಗೊಂಡಿದೆ. ಶಂಕಿತ ಉಗ್ರರ ಪ್ಲಾನ್ ಏನಾಗಿತ್ತು? ಯಾಕಾಗಿ ದೆಹಲಿ ಕೆಂಪುಕೋಟೆ ಬಳಿ ಸ್ಫೋಟಿಸಿದ್ರು? ಸ್ಫೋಟದ ಹಿಂದೆ ಯಾರ್ಯಾರ ಕೈವಾಡ ಇದೆ ಎನ್ನುವುದರ ಬಗ್ಗೆ ಇಂಚಿಂಚು ತನಿಖೆ ನಡೆಸಲಾಗ್ತಾ ಇದೆ. ಎನ್ಐಎ ಹಾಗೂ ಇತರೆ ಏಜೆನ್ಸಿಗಳು ಇಡೀ ಪ್ರಕರಣದ ಸತ್ಯವನ್ನ ಜಾಲಾಡ್ತಾ ಇದ್ದಾರೆ. ಈ ವೇಳೆ ದೆಹಲಿ ಸ್ಫೋಟ ಪ್ರೀ ಪ್ಲಾನ್ಡ್ ಎನ್ನುವುದು ಬಯಲಾಗಿದೆ. ಪ್ರೀ ಪ್ಲಾನ್ ಮಾಡಿಕೊಂಡು ಬಂದಿದ್ನ ಡಾಕ್ಟರ್ ಉಮರ್. ಸ್ಫೋಟಗೊಂಡ ಕಾರ್ನಲ್ಲಿದ್ದ ಡಾಕ್ಟರ್, ಶಂಕಿತ ಉಗ್ರ ಉಮರ್ ಪ್ರೀ ಪ್ಲಾನ್ ಮಾಡಿಕೊಂಡು ಬಂದಿದ್ನ ಎಂಬ ಅನುಮಾನ ಶುರುವಾಗಿದೆ. ಸ್ಫೋಟಕ್ಕೂ ಮುನ್ನ ಪೂರ್ವ ತಯಾರಿ ಮಾಡಿದ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಇದಕ್ಕೆ ಮುನ್ನ ಕಾರು ಅರುಣಾ ಆಸಿಫ್ ಅಲಿ ರಸ್ತೆಯಲ್ಲಿ 40 ನಿಮಿಷ ನಿಂತಿತ್ತು. ಸಾಲದ್ದಕ್ಕೆ ಈ ಉಮರ್ನ ಫೋನ್ ಕೊನೆಯದಾಗಿ ಅಕ್ಟೋಬರ್ 31ರಂದೇ ಸ್ವಿಚ್ ಆಫ್ ಆಗಿತ್ತು. ಅದು ಕೂಡ ಅಲ್ ಫಲಾಹ್ ವಿಶ್ವವಿದ್ಯಾಲಯದಲ್ಲಿ. ಇಷ್ಟು ಮಾತ್ರವಲ್ಲ, ಈ ಟೆರರ್ ಡಾಕ್ಟರ್ಸ್ ಗ್ಯಾಂಗ್ನ ಕೈವಾಡದ ಬಗ್ಗೆ ತನಿಖೆ ನಡೀತಾ ಇದೆ. ತನಿಖೆ ವೇಳೆ ಮತ್ತೊಂದು ಸ್ಫೋಟಕ ಅಂಶ ಬಯಲಾಗಿದೆ. ದೊಡ್ಡ ಮಟ್ಟದಲ್ಲಿ ಸ್ಫೋಟ ಮಾಡೋದಕ್ಕೆ ಟೆರರ್ ಡಾಕ್ಟರ್ಸ್ ಸಂಚು ಮಾಡಿದ್ದು ಹೊರಬಿದ್ದಿದೆ. ಈ ಕ್ರಿಮಿಗಳಿಗೆ ದೆಹಲಿ ಸೇರಿ ಬೇರೆ ಬೇರೆ ಪ್ರಮುಖ ನಗರಗಳು ಟಾರ್ಗೆಟ್ ಆಗಿದ್ವು. ಸ್ಫೋಟ ಮಾಡೋಕೆ ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ರು. ಈ ಮೊದಲು ಫರೀದಾಬಾದ್ನಲ್ಲಿ ಉಮರ್ನ ಆತ್ಮೀಯನನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಭದ್ರತಾ ಸಂಸ್ಥೆಗಳಿಗೆ ಭಯೋತ್ಪಾದಕರು ಸಿಕ್ಕಿಬಿದ್ರು. ಇದರಿಂದ ಶಂಕಿತ ಉಗ್ರ ಡಾಕ್ಟರ್ ಉಮರ್ ಗಲ್ಬಿಲಿಗೊಂಡಿದ್ದ. ತಾನೂ ಸಿಕ್ಕಿ ಬೀಳುವ ಆತಂಕದಲ್ಲಿಯೇ ದೆಹಲಿಯಲ್ಲಿ ಸ್ಫೋಟಿಸಿದ್ದಾನೆ ಎನ್ನಲಾಗಿದೆ. ಆತಂಕದಲ್ಲೇ ಕೆಂಪುಕೋಟೆಯ ಬಳಿ ತುರ್ತು ಸ್ಫೋಟ ಮಾಡಿರೋ ಬಗ್ಗೆ ಎನ್ಐಎ ತನಿಖೆಯಲ್ಲಿ ಬಯಲಾಗಿದೆ. ಸ್ವಲ್ಪ ಯಾಮಾರಿದ್ರೂ ದೊಡ್ಡ ದುರಂತ ಸಂಭವ. ಶಂಕಿತ ಉಗ್ರರ ಗ್ಯಾಂಗ್ ಒಂದು ದೊಡ್ಡ ಪ್ಲಾನ್ಗೆ ಕೈ ಹಾಕಿತ್ತು. ಆದರೆ ನಮ್ಮ ತನಿಖಾ ತಂಡಗಳು ಜಮ್ಮು ಹಾಗೂ ಹರಿಯಾಣದಲ್ಲಿ 2900 ಕೆಜಿ ಸ್ಫೋಟಕವನ್ನ ವಶಕ್ಕೆ ಪಡೆದಿದ್ವು. ತಕ್ಷಣ ಅಲರ್ಟ್ ಆದ ಗುಪ್ತಚರ ಇಲಾಖಾ ಅಧಿಕಾರಿಗಳು ಕಾರ್ಯಾಚರಣೆ ಶುರು ಮಾಡಿದ್ರು. ಈ ಕಾರಣಕ್ಕೆ ಸಂಭವಿಸಬಹುದಾಗಿದ್ದ ದೊಡ್ಡ ದುರಂತ ತಪ್ಪಿದೆ. ಅಷ್ಟಕ್ಕೂ ಈ ಸ್ಫೋಟಕ ಸಿಕ್ಕ ಕಹಾನಿ ಬಗ್ಗೆ ತೋರಿಸ್ತೀವಿ ನೋಡಿ. ಬಂಧನಕ್ಕೊಳಗಾಗಿದ್ದ ಶಂಕಿತ ಉಗ್ರ ಡಾಕ್ಟರ್ ಆದಿಲ್ ಕೊಟ್ಟ ಮಾಹಿತಿಯ ಮೇಲೆ ದಾಳಿ ಮಾಡಲಾಗಿತ್ತು. ಆ ವೇಳೆ ಫರೀದಾಬಾದ್ನಲ್ಲಿ ಸ್ಫೋಟಕ ಸಿಕ್ಕಿತು. ಆದ್ರೆ ಈ ಶಂಕಿತ ಉಗ್ರ ಆದಿಲ್ ಲಾಕ್ ಆಗಿರುವಂತಹ ಕಹಾನಿ ರಣರೋಚಕವಾಗಿದೆ. ವಿಷಯ ಏನಂದ್ರೆ, ಇವನನ್ನ ಗೋಡೆ ಬರಹ ಹಾಗೂ ಪೋಸ್ಟರ್ ಅಂಟಿಸಿದ ಆರೋಪದಲ್ಲಿ ಲಾಕ್ ಮಾಡಲಾಗಿತ್ತು. ಗೋಡೆ ಮೇಲೆ ಕಾಶ್ಮೀರದಲ್ಲಿ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಬರಹವನ್ನ ಈ ಆದಿಲ್ ಅಂಟಿಸಿದ್ದ. ಇದೇ ಪೋಸ್ಟರ್ನಿಂದ ಶುರುವಾಗಿದ್ದು ಉಗ್ರರ ಬೇಟೆ. ಪೋಸ್ಟರ್ನ ಪ್ರಮುಖ ಸೂತ್ರಧಾರ ಮೌಲ್ವಿ ಇರ್ಫಾನ್ ಅಹಮದ್ ಎನ್ನುವುದು ಗೊತ್ತಾಗಿದೆ. ಇಷ್ಟು ಮಾತ್ರವಲ್ಲ, ಆದಿಲ್ ಹಾಗೂ ಮುಜಾಮಿಲ್ ತಂಡ 2018 ಹಾಗೂ 2021ರಲ್ಲಿ ಪೊಲೀಸರ ಗುಂಡೇಟಿನಿಂದ ಗಾಯಗೊಂಡಿದ್ದ ಉಗ್ರರಿಗೆ ಚಿಕಿತ್ಸೆ ಕೊಡ್ತಾ ಇತ್ತು. ಕಾಶ್ಮೀರದಲ್ಲಿ ಇಂತಹ ಕೃತ್ಯ ಮುಗಿಸಿ ಈ ತಂಡ ತನ್ನ ಜಾಲ ವಿಸ್ತರಿಸಿತ್ತು. ಉತ್ತರ ಪ್ರದೇಶದತ್ತ ಈ ಟೀಮ್ ತೆರಳಿತ್ತು. ಆಗ ಶಾಹೀನ್ಗೆ ಮಹಿಳಾ ಘಟಕದ ಮುಖ್ಯಸ್ಥೆಯ ಹುದ್ದೆ ಕೊಡಲಾಯಿತು. ಈಕೆ ಕಾರ್ನಲ್ಲಿಯೇ ಶಸ್ತ್ರಾಸ್ತ್ರಗಳ ಸಾಗಾಟ ನಡೆಸಲಾಗ್ತಾ ಇತ್ತು ಎನ್ನುವ ಅಂಶ ಬಯಲಾಗಿದೆ. ಕಳೆದ ಜನವರಿ 26ರಂದೇ ಸ್ಫೋಟಕ್ಕೆ ಬಿಗ್ ಪ್ಲಾನ್ ನಡೆದಿತ್ತು ಎನ್ನುವ ವಿಚಾರ ಬಯಲಾಗಿದೆ. ಕೆಂಪುಕೋಟೆಯಲ್ಲಿ ಟಾರ್ಗೆಟ್ ಮಾಡಿದ್ದ ರಕ್ಕಸರು ದೀಪಾವಳಿಯಂದು ಸ್ಫೋಟಕ್ಕೆ ಸಂಚು ಮಾಡಿದ್ರು. ಕೆಂಪುಕೋಟೆ ಸುತ್ತಮುತ್ತ ಮುಜಾಮಿಲ್ ಹಾಗೂ ಉಮರ್ ಓಡಾಡಿದ್ದು ಬಯಲಾಗಿದೆ. ಉಗ್ರರ ಸಂಚು ಇಷ್ಟಕ್ಕೆ ನಿಂತಿಲ್ಲ. ಅಯೋಧ್ಯೆ ಹಾಗೂ ವಾರಾಣಸಿಯಲ್ಲೂ ಸ್ಫೋಟಕ್ಕೆ ದೊಡ್ಡ ಸಂಚು ರೂಪಿಸಿರೋದು ಹಾಗೂ ವೈದ್ಯ ಶಾಹೀನ್ ಮೂಲಕ ಸ್ಲೀಪರ್ ಸೆಲ್ ಆಕ್ಟಿವ್ ಮಾಡಿರೋದು ತನಿಖೆಯಲ್ಲಿ ಬಯಲಾಗಿದೆ. ದೆಹಲಿಯಿಂದ ಮಹೇಶ್ ಜೊತೆ ಹರೀಶ್, TV9 ಬೆಂಗಳೂರು.